ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ನನ್ನ ಹತ್ರ ಹೇಳಿ ಏನು ಹೋಗೋದಿಲ್ವಲ್ಲ? ನೀವು ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ ಅನ್ನೋದನ್ನು ಕೇಳೋ ಹಕ್ಕು ನನಗಿಲ್ಲ. ಇನ್ನು ಹೆಣ್ಮಕ್ಳು ಹೊರಗಡೆ ಹೋಗುವಾಗ ಮಾತ್ರ ವರದಿ ನೀಡಬೇಕಾ? ನಾನು ಮನೆಯಲ್ಲಿ ಹಕ್ಕಿರೋ ಅಪ್ಪ ಮತ್ತು ಅಮ್ಮನ ಬಳಿ ಹೇಳಿಯೇ ಹೋಗಿದ್ದೆ. ತಡವಾದಾಗ ಅದು ಯಾಕೆ ಅಂತ ಅವರಿಬ್ಬರಿಗೂ ತಿಳಿಸಿದ್ದೀನಿ. ನನಗೆ ಗೌರವ ನೀಡೋರಿಗೆ ನಾನು ಅದನ್ನು ವಾಪಸ್ ನೀಡ್ತೀನಿ. ಏನಾದರೂ ತಿಳ್ಕೊಬೇಕು ಅಂತಿದ್ರೆ ಅಲ್ಲಿ ಹೋಗಿ ಕೇಳಿ ಅಂತ ಸಾರಾ ಹೇಳಿ ಬಟ್ಟೆ ಬದಲಿಸೋಕೆ ಬಾತ್ರೂಮಿಗೆ ಹೋಗೋಕ್ಕೆ ಹೊರಟಾಗ ಅವಳ ಕೈಯನ್ನು ಅಗ್ನಿ ಹಿಡ್ಕೊಂಡ. ಹಾಗಾದರೆ ನನಗೆ ಯಾವುದೇ ರೈಟ್ಸ್ ಇಲ್ವಾ ನಿನ್ನ ಮೇಲೆ ಅಂತ ಕೇಳ್ದ ಅಗ್ನಿ. ಅದು ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ನನಗೆ ಬೆಲೆ ಕೊಡೋರ ಬಳಿ ಹೇಳಿದ್ದೀನಿ. ಅವರ ಪರ್ಮಿಷನ್ ಪಡ್ಕೊಂಡೇ ನಾನು ಹೋಗಿದ್ದೆ ಅಂತ ಅವಳು ಅವನ ಕೈಯನ್ನು ಬಿಡಿಸ್ಕೊಂಡು ಬಾತ್ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು. ಮಾರನೇ ದಿನ ಬೆಳಗ್ಗೆ ಅಗ್ನಿ ಬೆಳಗ್ಗೆ ಎದ್ದಾಗ ರೂಮ್ನಲ್ಲಿ ಸಾರಾ ಕಾಣಿಸ್ಲಿಲ್ಲ. ಇವತ್ತು ಎಲ್ಲಿಗಾದ್ರೂ ಹೋಗಿದ್ದಾಳೋ ಅಥವಾ ಕೆಳಗಡೆ ಇದ್ದಾಳೋ ಅಂತ ಯೋಚಿಸ್ದಲೇ ಅವನು ವಾಶ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಕೆಳಗಡೆ ಇಳಿದು ಬಂದ. ಅವನು ಕೆಳಗಡೆಗೆ ಬಂದಾಗ ಮನೆಯ ಅಂಗಳದಲ್ಲಿ ಓಡಾಡ್ತಿದ್ದ ಸಾರಾಳನ್ನು ಕಂಡ. ಅವಳ ಮುಖದಲ್ಲಿ ನಗು ಇತ್ತು. ಅಗ್ನಿ ಸಿಟ್ಔಟ್ ಕಡೆಗೆ ಬಂದಾಗ ಸಾರಾ ಡಯಾನ ನಾಯಿ ಮರಿ ಹಿಂದೆ ಓಡ್ತಿರೋದನ್ನು ಕಂಡ. ಸಾರಾಳ ಚಪ್ಪಲಿ ಡಯಾನದ ಬಾಯಲ್ಲಿತ್ತು. ಅದನ್ನು ಹಿಡಿಯೋಕೆ ಸಾರಾ ಓಡ್ತಿದ್ಲು. ಡಯಾನ ಓಡಬೇಡ, ಈ ಕಡೆ ಬಾ, ಅತ್ತಿಗೆಗೆ ಈ ರೀತಿ ಓಡೋಕೆ ಸಾಧ್ಯ ಇಲ್ಲ ಕಣೆ ಅಂತ ಸಾರಾ ನಗ್ತಾ ನಾಯಿ ಮರಿ ಹಿಂದೆನೇ ಓಡ್ತಿದ್ಲು. ಸಾರಾಳ ಒಂದು ಕಾಲಿನಲ್ಲಿ ಮಾತ್ರ ಚಪ್ಪಲಿ ಇತ್ತು. ಅದರಿಂದಲೇ ಕುಂಟ್ತಾ ಓಡ್ತಿದ್ಲು. ನಿನ್ನೆ ರಾತ್ರಿ ಧರಿಸಿದ್ದ ಬಟ್ಟೆಯನ್ನೇ ಅವಳು ಇನ್ನೂ ಹಾಕ್ಕೊಂಡಿದ್ಲು. ಅಂದರೆ ಅವಳು ಸ್ನಾನ ಮಾಡಿಲ್ಲ ಅನ್ನೋದು ಅಗ್ನಿಗೆ ಅರ್ಥ ಆಯಿತು. ಅವನು ಕೂಡ ಅಲ್ಲಿಗೆ ಬಂದ. ನನ್ನ ಚಪ್ಪಲಿ ಕೊಡು. ಅವಳು ಆ ನಾಯಿ ಮರಿ ಹಿಂದೆನೇ ಓಡ್ತಿದ್ಲು. ಡಯಾನ ಅವನ ಸುತ್ತಲೂ ಓಡತೊಡಗಿತ್ತು. ಸಾರಾ ಅಗ್ನಿನ ಗಮನಿಸ್ತೇನೆ ಅವನ ಸುತ್ತಲೂ 5-6 ಬಾರಿ ಓಡಿದ್ಲು. ಕೊನೆಗೆ ಅವಳ ಸ್ಪೀಡನ್ನು ನೋಡಿ ಅಗ್ನಿಯೇ ಅವಳ ಕೈ ಹಿಡಿದು ನಿಲ್ಲಿಸ್ದ. ಸಾರಾ ಕೋಪದಿಂದ ಅವನನ್ನು ನೋಡಿ ಅವನು ಹಿಡಿದಿದ್ದ ಕೈಯನ್ನು ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸಿದ್ಲು. ಏನಿದು ನಿನ್ನ ಹುಚ್ಚಾಟ ಅಂತ ಅಗ್ನಿ ಸಿಟ್ಟಿನಿಂದ ಕೇಳ್ದ. ಏನಾಯಿತು? ಸಾರಾ ತಿರುಗಿ ಅವನಿಗೆ ಪ್ರಶ್ನಿಸಿದ್ಲು. ಈ ನಾಯಿ ಹಿಂದೆ ಹೀಗೆ ಓಡ್ತಿದ್ಯಲ್ಲ ಯಾಕೆ ಅಂದ ಅಗ್ನಿ. ಅದಕ್ಕೆ ನಿನಗೇನು ಪ್ರಾಬ್ಲಮ್ಮು? ನಾನು ಓಡ್ತಿದ್ದೀನಿ, ನಿನಗೇನು ಅಂದ್ಲು ಸಾರಾ. ಎಲ್ಲಾದರೂ ಬಿದ್ದುಬಿಟ್ರೆ ಹೀಗೆ ಸುಮ್ಮನೆ ಸುತ್ತಿದ್ರೆ ತಲೆ ಸುತ್ತೋದಿಲ್ವಾ ಅಂದ ಅಗ್ನಿ. ನನ್ನ ವಿಷಯದಲ್ಲಿ ನಿನಗೆ ಯಾಕಷ್ಟೊಂದು ಕಾಳಜಿ? ಅದಕ್ಕೆ ನೀನು ನನಗೆ ಯಾರಾಗಬೇಕು? ನನ್ನ ಗಂಡ ಆಗಬೇಕಾ ಅಂತ ಸಾರಾ ಕೋಪದಿಂದ ಕೇಳಿದ್ಲು. ಅಲ್ವಾ, ನಾನು ನಿನಗೆ ಗಂಡ ಅಲ್ವಾ ಅಂತ ಕೇಳ್ದ ಅಗ್ನಿ. ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡ ಆಗ್ತೀಯಾ? ಆ ಅಧಿಕಾರದ ನೆಪದಲ್ಲಿ ಅವತ್ತು ಮಿಸ್ಟರ್ ಅಗ್ನಿ ಅನ್ನೋಂತೆ ನನ್ನನ್ನು ಬಲವಂತವಾಗಿ ಮುತ್ತಿಟ್ಟಿದ್ಯಾಕೆ? ಸಾರಾ ಕೋಪದಿಂದ ಕೇಳಿದ್ಲು. ಸರಿ, ತಾಳಿ ಕಟ್ಟಿದ್ದಲ್ದೆ ನಿನ್ನ ಗಂಡ ಆಗೋಕ್ಕೆ ನಾನು ಏನು ಮಾಡಬೇಕು ಅಂತ ಅಗ್ನಿ ಕುತೂಹಲದಿಂದ ಅವಳ ಮುಖದ ಹತ್ತಿರಕ್ಕೆ ತನ್ನ ಮುಖ ತಂದು ಕೇಳಿದಾಗ ಸಾರಾ ಆಘಾತದಿಂದ ಅವನನ್ನು ನೋಡಿದ್ಲು. ಹೇಳು, ನಾನು ಏನು ಮಾಡಬೇಕು ಅಂದ ಅಗ್ನಿ. ನೀನೇನು ಮಾಡಬೇಡ, ನನ್ನನ್ನು ಬಿಡು, ನಾನು ಸ್ನಾನ ಮಾಡಬೇಕು ಅಂತ ಸಾರಾ ಅವನನ್ನು ನೋಡದೆ ಕೋಪದಿಂದ ಹೇಳಿದ್ಲು. ಸ್ನಾನ ಮಾಡದಿದ್ರು ನಿನಗೊಂದು ಸ್ಪೆಷಲ್ ಆಗಿರೋ ಪರಿಮಳ ಇದೆ. ಚಾಕ್ಲೇಟ್, ಕೋಕೋ, ಅದ್ರ ಥರ ಒಂದು ವಿಧವಾದ ಸುವಾಸನೆ ಅಂತ ಅಗ್ನಿ ಇನ್ನೂ ಅವಳ ಹತ್ರಕ್ಕೆ ಬಂದು ಹೇಳಿದಾಗ ಸಾರಾ ಕೋಪದಿಂದ ಅವನನ್ನು ನೋಡಿದ್ಲು. ಅವನು ಅವಳ ಮುಖ ನೋಡಿ ನಗ್ತಿದ್ದಾಗ ಸಾರಾ ಕೋಪದಿಂದ ಅವನ ಕೈಯನ್ನು ಬಲವಂತವಾಗಿ ಬಿಡಿಸ್ಕೊಂಡು ಅವನನ್ನು ನೋಡಿ ಬೆದರಿಸಿ ಅಲ್ಲಿಂದ ಒಳಗಡೆ ಓಡಿ ಹೋದ್ಲು. ಅವನು ಸಾರಾ ಹೋಗೋದನ್ನೇ ನೋಡ್ತಾ ನಿಂತ. ನಂತರ ಡಯಾನವನ್ನು ನೋಡ್ದ. ಅದು ಚಪ್ಪಲಿನ ಬಾಯಲ್ಲಿ ಇಟ್ಕೊಂಡು ಏನೋ ಹೇಳ್ತಾ ಆಟ ಆಡ್ತಿತ್ತು. ಅಗ್ನಿ ಸಿಟ್ಟಿನಿಂದ ಡಯಾನ ಅಂತ ಕರೆದಾಗ ಅದು ಚಪ್ಪಲಿನ ಅಲ್ಲೇ ಬಿಟ್ಟು ಅವನನ್ನು ನೋಡಿ ಆ ಗೂಡಿನೊಳಗಡೆ ಹೋಯಿತು. ಅವನು ಆ ಚಪ್ಪಲಿನ ತಗೊಂಡು ತೊಳೆದು ಮೆಟ್ಟಿಲ ಮೇಲಿಟ್ಟು ಆಫೀಸಿಗೆ ಹೋಗೋಕೆ ರೆಡಿ ಆಗೋಕೆ ರೂಮಿಗೆ ಹೋದ. ಅವನು ಇನ್ಶರ್ಟ್ ಮಾಡ್ಕೊಳ್ತಿದ್ದಾಗ ಸಾರಾ ವಾಶ್ರೂಮ್ನಿಂದ ಹೊರಗಡೆಗೆ ಬಂದಳು. ಕೆಂಪು ಬಣ್ಣದ ಸಲ್ವಾರ್ ಧರಿಸಿದ್ಲು ಅವಳು. ಅವಳನ್ನು ನೋಡಿದ್ರೆ ಇವತ್ತು ಕೂಡ ಅವಳೆಲ್ಲೋ ಹೋಗ್ತಿದ್ದಾಳೆ ಅಂತ ಅರ್ಥ ಆಯಿತು ಅಗ್ನಿಗೆ. ನೀನು ಇವತ್ತು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಗ್ನಿ ಅನುಮಾನದಿಂದ ಕೇಳ್ದ.
ಸಾರಾ ಏನೂ ಮಾತಾಡದೆ ಅವನನ್ನು ನೋಡಿ ಕನ್ನಡಿಯ ಮುಂದೆ ನಿಂತು ಕೂದಲು ಬಾಚ್ಕೊಳ್ಳೋಕೆ ಪ್ರಾರಂಭಿಸಿದ್ಲು. ಸಾರಾ, ನಾನು ಕೇಳ್ತಿರೋದು ನಿನಗೆ ಕೇಳಿಸ್ತಿಲ್ವಾ? ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಗ್ನಿ ಮತ್ತೆ ಸಿಟ್ಟಿನಿಂದ ಕೇಳ್ದ. ಅದಕ್ಕೂ ಅವಳು ಉತ್ತರ ನೀಡಲಿಲ್ಲ. ಅವನನ್ನು ನೆಗ್ಲೆಕ್ಟ್ ಮಾಡಿ ರೆಡಿ ಆದ್ಲು. ಅದು ಅವನಿಗೆ ಸಿಟ್ಟು ತರಿಸಿತ್ತು. ಅವನು ಅವಳ ಕೈಯನ್ನು ಹಿಡಿದು ತನ್ನ ಕಡೆಗೆ ಎಳ್ದ. ಸಾರಾ ಅವನ ಎದೆ ಬಳಿ ನಿಂತಳು. ನಿನಗೆ ಮಾತು ಬರೋದಿಲ್ವ ಸಾರಾ? ಕೇಳ್ತಿದ್ದೀನಿ ತಾನೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಗ್ನಿ ಕೋಪದಿಂದ ಕೇಳ್ದ. ಅದನ್ನೆಲ್ಲ ನಿನಗೆ ಹೇಳಬೇಕಾಗಿರೋ ಅಗತ್ಯ ಇಲ್ಲ, ಹೇಳಬೇಕಾದವರಿಗೆ ನಾನು ಹೇಳ್ಕೊಂಡಿದ್ದೀನಿ ಅಂತ ಸಾರಾ ಕೂಡ ಸಿಟ್ಟಿನಿಂದ ಕೈ ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸಿದ್ಲು. ನಿನಗೆ ನನ್ನ ಮೇಲೆ ಗೌರವ ಇಲ್ವಾ? ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ನನಗೆ ನಿನ್ನ ವಿಷಯದಲ್ಲಿ ಹಕ್ಕಿಲ್ವಾ ಅಂತ ಅಗ್ನಿ ಸಿಟ್ಟಿನಿಂದ ಕೇಳ್ದ. ನೀನು ತಾಳಿ ಕಟ್ಟಿದ್ಯಾ ಅನ್ನೋ ಕಾರಣಕ್ಕೆ ನನ್ನ ಪ್ರತಿಯೊಂದು ವಿಷಯದಲ್ಲಿ ಮಧ್ಯ ಪ್ರವೇಶಿಸೋಕೆ ನಿನಗೆ ರೈಟ್ಸ್ ಇದೆಯಾ? ನೀನು ನಿಜವಾಗ್ಲೂ ಗಂಡನಂತೆ ನನ್ನನ್ನು ಪ್ರೀತಿಸ್ತಿದ್ಯಾ? ನನ್ನನ್ನು ರಕ್ಷಿಸ್ತಿದ್ಯಾ? ಕನಿಷ್ಠ ನಾನು ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ? ನನ್ನನ್ನು ಹೆಂಡತಿಯಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ, ಅಂಗೀಕರಿಸೋಕ್ಕೂ ಕಷ್ಟ ಆಗ್ತಿದೆ ಅಂತ ನೀನೇ ಹೇಳಿದೆಯಲ್ವಾ? ಬೇರೆ ಯಾರಾದರೂ ಇದ್ದರೆ ಡಿವರ್ಸ್ ಕೊಡ್ತೀನಿ ಅಂತ ಹೇಳ್ದವನಲ್ವಾ ನೀನು? ಮನೆಯವರು ಒತ್ತಾಯಿಸಿದಾಗ ತಾಳಿ ಕಟ್ದೆ, ರೂಮ್ನಲ್ಲಿ ಒಟ್ಟಿಗೆ ವಾಸಿಸ್ತಿದ್ದೀವಿ. ಇದಲ್ಲದೆ ನಮಗೇನು ಸಂಬಂಧ ಇದೆ? ಸಾರಾ ಸಿಟ್ಟಿನಿಂದ ಕೇಳಿದ್ಲು. ಅವಳು ಕೈ ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸಿದಾಗ ಅಗ್ನಿ ಕೈ ಬಿಟ್ಟ. ಸಿಟ್ಟಿನಿಂದ ಫೈಲ್ಸ್ ತೆಗೆದುಕೊಂಡು ಕೆಳಗಡೆ ಹೋದ. ಕಣ್ಣೀರು ಒರೆಸ್ಕೊಂಡ ಸಾರಾ ಕೆಳಗಡೆ ಹೋದ್ಲು. ಅವಳು ಕೂಡ ಕೆಳಗಡೆ ಕೃಷ್ಣ, ರಾಧಾ ಮತ್ತು ಮದನ್ ಡೈನಿಂಗ್ ಟೇಬಲ್ ಬಳಿ ಇದ್ದರು. ಬಾ ಮಗಳೇ ಅಂತ ರಾಧಾ ನಗ್ತಾ ಹೇಳಿದರು. ಸಾರಾ ನಕ್ಕು ಮದನ್ ಪಕ್ಕದಲ್ಲಿ ಕುತ್ಕೊಂಡ್ಳು. ಅವಳು ತಿಂಡಿ ತಿಂತಿದ್ದಾಗ ಇವತ್ತು ಕೂಡ ಬರೋದು ತಡ ಆಗುತ್ತಾ ಅಂತ ರಾಧಾ ಕೇಳಿದ್ರು. ಇಲ್ಲ ಅತ್ತೆ, ಮಧ್ಯಾಹ್ನನೇ ಬರ್ತೀನಿ ಅಂದ್ಲು ಅವಳು. ಅದಕ್ಕೆ ನಾನು ಬರಲಾ ಅಂತ ಮದನ್ ಕೇಳ್ದ. ಬೇಡ ಮದನ್, ನಾನೇ ಹೋಗ್ತೀನಿ ಸಾರಾ ನಗ್ತಾ ಹೇಳಿದ್ಲು. ತಡ ಆದರೆ ಮದನಿಗೆ ಫೋನ್ ಮಾಡು, ಅವ್ನು ಬರ್ತಾನೆ ಅಂತ ಕೃಷ್ಣ ಹೇಳಿದರು. ಸರಿಯಪ್ಪ ಅಂತ ನಕ್ಲು ಸಾರಾ. ಅಗ್ನಿಗೆ ತನ್ನ ಮನೆಯವರಿಗೂ ಸಾರಾ ಎಲ್ಲಿಗೆ ಹೋಗ್ತಿದ್ದಾಳೆ ಅನ್ನೋದು ಗೊತ್ತು ಅಂತ ಗೊತ್ತಾಯಿತು. ಅದು ಅವನಿಗೆ ಕೋಪ ತರಿಸಿತ್ತು. ಅರ್ಧಕ್ಕೆ ಊಟ ಬಿಟ್ಟು ಎದ್ದ. ಏನಾಯಿತು ಅಗ್ನಿ, ತಿನ್ನಲ್ವಾ ಅಂತ ರಾಧಾ ಕೇಳಿದಾಗ ಇಲ್ಲ ಬೇಡ ಅಂತ ಸಿಟ್ಟಿನಿಂದ ಹೇಳಿ ಕೈ ತೊಳ್ಕೊಂಡ. ಸಾರಾ ಹೋಗೋ ದಾರಿಲಿ ಇವಳನ್ನು ಬಿಟ್ಟು ಬಾ ಅಂತ ಹೇಳಿದರು ಕೃಷ್ಣ. ಎಲ್ಲಿಗೆ ಅಂತ ಅಗ್ನಿ ಕೋಪದಿಂದ ಕೇಳ್ದ. ಕಾಲೇಜಿಗೆ ಹೋಗಬೇಕು ಅಂತ ಹೇಳ್ತಿದ್ಲು ಅಂತ ಕೃಷ್ಣ ಸಾರಾಳನ್ನು ನೋಡ್ತಾ ಹೇಳಿದರು. ಆಗೋದಿಲ್ಲ, ಅವಳು ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳಿದಾಳಲ್ವಾ, ಅವರೇ ಬಿಟ್ಟು ಬರಲಿ. ನನಗೆ ಅವಳ ಮೇಲೆ ಯಾವುದೇ ಹಕ್ಕಿಲ್ಲ ಅಂತ ಅವಳೇ ಹೇಳಿದಾಳೆ. ಹಕ್ಕು ಕೊಟ್ಟಿರೋರು ನೀವೇ ನೋಡಿ ಅಂತ ಅಗ್ನಿ ಸಿಟ್ಟಿನಿಂದ ಹೇಳಿ ಹೊರಗಡೆ ಹೋಗಿ ಕಾರ್ ಹತ್ತಿ ಅಲ್ಲಿಂದ ಹೋದ. ಅಗ್ನಿ ಅಂತ ರಾಧಾ ಕರೆದ್ರು, ಅವನು ಕೇಳಿಸ್ಕೊಳ್ಳಿಲ್ಲ. ಅಗ್ನಿ ಹೋದಾಗ ಸಾರಾ ಅಳೋಕೆ ಪ್ರಾರಂಭಿಸಿದ್ಲು. ರಾಧಾ ಸಾರಾಳನ್ನು ಅಪ್ಕೊಂಡ್ರು. ಅಷ್ಟು ಸಮಯದಿಂದ ಹಿಡಿದಿಟ್ಕೊಂಡಿದ್ದ ಕಣ್ಣೀರನ್ನು ಸಾರಾ ರಾಧಾ ಅವರನ್ನು ಅಪ್ಕೊಂಡು ಹತ್ಲು. ಮದನ್ ಮತ್ತು ಕೃಷ್ಣ ಅವರಿಗೆ ಅದನ್ನು ನೋಡಿ ಬೇಸರ ಆಯಿತು. ಅದಕ್ಕೆ ಅಳಬೇಡಿ ಮದನ್ ಕಣ್ಣೀರು ಹಾಕ್ತಾ ಹೇಳ್ದ. ನಂತರ ಸಾರಾ ಕಣ್ಣೀರು ಒರೆಸ್ಕೊಂಡು ನಕ್ಲು. ಮದನ್ ಅವಳನ್ನು ಬಸ್ ಸ್ಟ್ಯಾಂಡ್ಗೆ ಬಿಟ್ಟ. ಬಸ್ ಬರೋದು ಲೇಟ್ ಆಗಿದ್ದರಿಂದ ಇಬ್ಬರು ಅಲ್ಲಿಯೇ ಬಸ್ಗೋಸ್ಕರ ಕಾಯ್ತಿದ್ರು. ಅದಕ್ಕೆ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ ಅಂತ ಮದನ್ ಕೇಳ್ದ. ಏನು ಮದನ್ ಅಂದ್ಲು ಸಾರಾ. ನಿಂಗೆ ನಿಜವಾಗ್ಲೂ ಅಣ್ಣನ ಮೇಲೆ ದ್ವೇಷನಾ ಅಂತ ಕೇಳ್ದ. ಅದು ಗೊತ್ತಿಲ್ಲ ನನಗೆ ಅಂದ್ಲು ಸಾರಾ. ಅಣ್ಣ ಬಲವಂತವಾಗಿ ಮುತ್ತಿಟ್ಟಾಗಿಂದ ಅಲ್ವಾ ಈ ಕೋಪ? ಅಣ್ಣ ಒಳ್ಳೆಯವ್ರು, ಅದಕ್ಕೆ ಅವತ್ತು ಮದ್ಯದ ಅಮಲಿನಲ್ಲಿ ಹಾಗಾಗಿರಬಹುದು ಅಂದ ಮದನ್. ಹಾಂ ಅಂತ ಸಾರಾ ಸಣ್ಣದಾಗಂದ್ಲು. ನೀವು ಅಣ್ಣನನ್ನು ಪ್ರೀತಿಸ್ಬಾರ್ದಾ ಮದನ್ ಕೇಳಿದಾಗ ಸಾರಾಳ ಕಣ್ಣುಗಳು ತುಂಬಿ ಬಂದವು. ಅದಲ್ಲ ಮದನ್, ವಿಷಯ ಹಾಗಿಲ್ಲ ಅಂತ ಸಾರಾ ಅವತ್ತು ನಡೆದ ಎಲ್ಲ ಘಟನೆಯಿಂದ ಹಿಡಿದು ಇಲ್ಲಿವರೆಗಿನ ಎಲ್ಲ ಘಟನೆಗಳನ್ನು ಅವನಿಗೆ ವಿವರಿಸಿದ್ಲು. ಅಣ್ಣ ಡಿವೋರ್ಸ್ ಮಾಡ್ತೀನಿ ಅಂದ್ರ ಮದನ್ ಆಶ್ಚರ್ಯದಿಂದ ಕೇಳ್ದ. ಹೌದು, ನನ್ನ ಮನಸ್ಸಿನಲ್ಲಿ ಬೇರೆಯವರಿದ್ದರೆ ನಾನು ಡಿವೋರ್ಸ್ ಕೊಡ್ತೀನಿ ಅಂದರು. ಆದರೆ ಬೇರೆಯವರು ಇದ್ದಿದ್ರೆ ನಾನು ಅಪ್ಪನ ಮಾತು ಕೇಳಿ ಮದುವೆ ಆಗ್ತಿದ್ನ. ನನ್ನನ್ನು ಅಷ್ಟು ಕೀಳಾಗಿ ಕಂಡ್ರಲ್ಲ, ನಿನ್ನ ಅಣ್ಣ ನನ್ನನ್ನು ಹಾಗೆ ಭಾವಿಸಿದ್ರಲ್ಲ, ಅದೇ ನನಗೆ ದುಃಖ ಅಂತ ಸಾರಾ ಅಳ್ತಾ ಕೇಳಿದ್ಲು. ಅದು ಮದ್ಯದ ಪ್ರಭಾವ ಇರ್ಬೋದು, ಅದಕ್ಕೆ ಚಿಂತಿಸಬೇಡಿ ಅಂತ ಮದನ್ ಸಮಾಧಾನ ಪಡಿಸಿ ಅವಳನ್ನು ಬಸ್ ಹತ್ತಿಸಿ ಕಳಿಸ್ದ.
ಆಫೀಸಿಗೆ ಹೋದ ಅಗ್ನಿ ಫೈಲ್ಗಳನ್ನ ಟೇಬಲ್ ಮೇಲೆ ಬಿಸಾಡಿ ಕುರ್ಚೀಲಿ ಕೂತ್ಕೊಂಡ. ಅವಳಿಗೆ ಎಲ್ರ ಜೊತೆಗೆ ಎಲ್ಲನೂ ಹಂಚ್ಕೋಬಹುದು, ಆದರೆ ನನ್ನ ವಿಷಯದಲ್ಲಿ ಮಾತ್ರ ಅವಳಿಗೆ ಅಸಹ್ಯ ಅಂತ ಕೋಪದಿಂದ ತನಗೆ ತಾನೇ ಮಾತಾಡ್ಕೊಂಡ. ಸಾರಾ, ಅವಳನ್ನು ನಾನು ಮೊದಲ ಬಾರಿಗೆ ನೋಡಿದ್ದು ಗೌರಿ ಆಂಟಿ ಮನೆಗೆ ಹೋದಾಗ. ಆವತ್ತು ಸ್ನೇಹ ಜೊತೆಗೆ ಎಲ್ಲೋ ಹೊರಗಡೆ ಹೋಗಿ ಬರ್ತಿದ್ಲು ಅವಳು. ನನ್ನನ್ನು ಕಂಡಾಗ ಅವಳು ಮುಗುಳ್ನಕ್ಳು, ನಾನು ಮರುನಗುವನ್ನು ಬೀರಿದೆ. ಅವಳನ್ನು ಕಂಡಾಗ ಅಮ್ಮ ಅವಳ ತಲೆ ಮೇಲೆ ಕೈಯಿಟ್ಟು ಪ್ರೀತಿಯಿಂದ ಅವಳ ಕುಶಲೋಪರಿ ವಿಚಾರಿಸ್ತಿದ್ರು. ಅವಳು ಕೂಡ ಸಭ್ಯವಾಗಿ ಉತ್ತರ ನೀಡಿದ್ಲು. ಆಗ ನನ್ನ ಮನಸ್ಸಿನಲ್ಲಿ ಬೇರೊಬ್ಬ ಹುಡುಗಿ ಇದ್ದಿದ್ದರಿಂದ ನಾನು ಅವಳನ್ನು ಅಷ್ಟಾಗಿ ಗಮನಿಸಿರಲಿಲ್ಲ. ಅವಳು ತನ್ನ ಮನೆಗೆ ಹೋದ ನಂತರ ಅಮ್ಮ ಗೌರಿ ಆಂಟಿ ಬಳಿ ತನಗೆ ಅವಳು ತುಂಬ ಇಷ್ಟ ಅಂತ ನನಗೋಸ್ಕರ ಆಲೋಚಿಸೋಕೆ ಬಯಸೋದಾಗಿ ಹೇಳಿದರು. ಬೇರೆ ಪ್ರೇಮ ಸಂಬಂಧ ಇಲ್ದಿದ್ದರೆ ಖಂಡಿತವಾಗಿಯೂ ಅಮ್ಮ ಅವಳನ್ನು ನನಗೆ ನಿಶ್ಚಯ ಮಾಡ್ತಿದ್ರು ಅಂತ ನನಗನ್ನಿಸ್ತಿತ್ತು. ಅದೆಲ್ಲನ ನಾನು ನಗ್ತಾ ಕೇಳಿಸ್ಕೊಳ್ತಿದ್ದೆ, ಯಾಕೆಂದರೆ ಅದು ಎಂದಿಗೂ ನಡೆಯೋದಿಲ್ಲ ಅನ್ನೋದು ನನಗೆ ಕಾನ್ಫಿಡೆಂಟಾಗಿ ಖಚಿತವಾಗಿತ್ತು. ಆದರೆ ನಂತರ ಎಲ್ಲವೂ ಬದಲಾಯಿತು. ಆ ನನ್ನ ಪ್ರೇಮ ಪ್ರೀತಿ ಅನ್ನೋ ಸಂಬಂಧ ಮುರಿದು ಬಿದ್ದಾಗ ಅಮ್ಮ ಮತ್ತೆ ಬಂದರು. ಸಾರಾಳ ಮದುವೆ ಇನ್ನೂ ಆಗಿಲ್ಲ ಅಂತ, ಅವಳನ್ನು ನನಗೋಸ್ಕರ ನಿಶ್ಚಯ ಮಾಡಬಹುದು ಅಂತ ಹೇಳಿದರು. ಆ ಸಂಬಂಧ ಮುರಿದು ಬಿದ್ದ ಹಠಕ್ಕೆ ನಾನು ಸ್ವತಂತ್ರವಾಗಿ ಬದುಕೋಕೆ ನಿರ್ಧರಿಸಿದ್ದೆ. ಅಮ್ಮನ ಮಾತು ಕೇಳಿ ನನಗೆ ಕೋಪ ಬಂತು. ಆ ಕೋಪ ಅವಳ ಮೇಲಲ್ಲ, ನನ್ನ ಮೇಲೆ ನನಗಿದ್ದ ಸಿಟ್ಟು. ಇನ್ನು ಜೀವನದಲ್ಲಿ ಯಾವುದೇ ಹೆಣ್ಣು ಬೇಡ ಅನ್ನೋ ನಿರ್ಧಾರಕ್ಕೆ ನಾನು ಬಂದಿದ್ದೆ. ಅದರ ಮಧ್ಯೆ ಅವಳಿಗೆ ಬೇರೆ ಸಂಬಂಧಗಳು ಬರುವಾಗಲೆಲ್ಲ ಅಮ್ಮನಿಗೆ ನನ್ನ ಮೇಲೆ ಕೋಪ ಬರ್ತಿತ್ತು. ಆದರೆ ಆ ಸಂಬಂಧಗಳೆಲ್ಲವೂ ಬೇಡ ಅಂತ ಆಂಟಿ ಹೇಳಿದಾಗ ಅಮ್ಮ ಸಂತೋಷ ಪಡ್ತಿದ್ರು. ಹಾಗೆ ಒಂದಿನ ಅವರು ನನ್ನನ್ನು ಒತ್ತಾಯಿಸಿದ್ರು. ಅವತ್ತು ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ದೊಡ್ಡ ಜಗಳನೇ ನಡೀತು. ಕೊನೆಗೆ ಅವ್ರ ಹಠದ ಮುಂದೆ ನಾನು ಶರಣಾಗಬೇಕಾಯಿತು. ಅವಳನ್ನು ಎಲ್ಲರೂ ನೋಡಿದರೂ ಸಹ ಹೆಣ್ಣು ನೋಡೋ ಶಾಸ್ತ್ರಕ್ಕಾಗಿ ಅವಳ ಮನೆಗೆ ಹೋದ್ವಿ. ಆವತ್ತು ನನ್ನನ್ನು ಬಿಟ್ಟು ಉಳಿದವರೆಲ್ಲರೂ ತುಂಬ ಸಂತೋಷವಾಗಿದ್ದರು. ಅಂದು ಸಹ ನಾನು ಅವಳ ಜೊತೆಗೆ ಮಾತಾಡೋಕ್ಕೆ ಅಥವಾ ಅವಳನ್ನು ಒಮ್ಮೆ ನೋಡೋಕ್ಕೂ ಕೂಡ ಪ್ರಯತ್ನಿಸಲಿಲ್ಲ. ಆಮೇಲೆ ಎಲ್ಲವೂ ವೇಗವಾಗಿ ನಡೆದು ಹೋಯಿತು. ಮದುವೆಯೂ ಆಯಿತು. ಅವಳ ಮೇಲೆ ನನಗೆ ದ್ವೇಷ ಇತ್ತು, ಕೋಪ ಇತ್ತು. ಆಹ್ವಾನವಿಲ್ಲದೆ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನಾನು ಅಂದ್ಕೊಂಡಿದ್ದೆ, ನಾನು ಅವಳ ಮೇಲೆ ಕೋಪ ಮಾಡಿಕೊಂಡ್ರೆ ಅವಳು ಕಣ್ಣೀರು ಹಾಕ್ತಾಳೆ, ಅದನ್ನೆಲ್ಲ ತಡೆಯೋಕ್ಕಾಗದೆ ಅವಳು ಇಲ್ಲಿಂದ ಹೋಗ್ತಾಳೆ ಅಂತ. ಆದರೆ ಅಂದು ಹಠಕ್ಕೆ ನಾನು ಅವಳಿಗೆ ಮುತ್ತಿಟ್ಟ ನಂತರ ನನ್ನ ಎಲ್ಲ ನಿರೀಕ್ಷೆಗಳನ್ನು ತಲೆ ಕೆಳಗು ಮಾಡುವಂತೆ ಅವಳ ಮಾತು ಮತ್ತು ವರ್ತನೆಗಳಿದ್ವು. ಇವತ್ತು ಅವಳಿಗೆ ನನ್ನ ಮೇಲೆ ಸಿಟ್ಟು. ವಿಜಯ್ ಹೇಳಿದ್ದು ಸರಿ, ಅವಳೇನು ತಪ್ಪು ಮಾಡಿದಾಳೆ? ಅವಳು ತಪ್ಪು ಮಾಡಿದರೆ ನಾನು ಕೂಡ ತಪ್ಪು ಮಾಡಿದವನೇ ಆಗಿದ್ದೀನಿ ಅಂತ ಅಗ್ನಿ ಮನಸ್ಸಿನಲ್ಲೇ ಯೋಚಿಸತೊಡಗಿದ್ದ. ಇತ್ತ ಸಾರಾ ಒಂದು ರೆಸ್ಟೋರೆಂಟ್ನಲ್ಲಿ ಯಾರಿಗೋಸ್ಕರನೋ ಕಾಯ್ತಿದ್ಲು. ಸ್ವಲ್ಪ ಸಮಯದ ನಂತರ ಒಬ್ಬ ಯುವಕ ನಗ್ತಾ ಅವಳ ಬಳಿ ಬಂದು ಕೂತ್ಕೊಂಡ. ಅವಳು ಅವನನ್ನು ನೋಡಿ ನಕ್ಳು. ನನ್ನನ್ನು ಗುರ್ತಿಸಿದ್ಯಾ? ಅವನು ನಗ್ತಾ ಕೇಳ್ದ. ಹೌದು, ವಿಜಯಣ್ಣ ಅಲ್ವಾ ಅಂದ್ಲು ಸಾರಾ. ಹೌದು, ನಂಗೆ ನಿನ್ನೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ. ಅದಕ್ಕೋಸ್ಕರ ಕೆಲವೊಂದು ಸಾಮಾನುಗಳನ್ನು ಖರೀದಿಸೋಕೆ ಒಂದೆರಡು ಕಡೆ ಹೋಗಬೇಕಿತ್ತು. ತಕ್ಷಣವೇ ಮರಳಿ ಬರ್ತೀನಿ ವಾಪಸ್ಸು, ಅದಕ್ಕಾಗಿ ಎಂದ ಅವನು. ಪರವಾಗಿಲ್ಲ, ಅದಕ್ಕೆ ನೆನ್ನೆ ನಾನು ಕಾಲೇಜಿಗೆ ಹೋಗಿ ಸರ್ಟಿಫಿಕೇಟ್ಸ್ ಎಲ್ಲನೂ ತೊಗೊಂಡು ಬಂದೆ ಅಂತ ನಗ್ತಾ ಹೇಳಿದ್ಲು ಸಾರಾ. ಕುಡಿಯೋಕೆ ಏನು ಆರ್ಡ್ರ್ ಮಾಡಲಿ ಸಾರಾ ಅಂತ ಕೇಳ್ದ ವಿಜಯ್. ಏನು ಬೇಡ ಅಣ್ಣ ಅಂದ್ಲು ಅವಳು. ಹಾಗೆ ಹೇಳಿದ್ರೆ ಹೇಗೆ ಹೇಳು, ಏನು ಬೇಕು? ಜ್ಯೂಸ್ ಏನಾದರೂ ಆರ್ಡ್ರ್ ಮಾಡಲಾ? ಅವನು ಹೇಳಿದಾಗ ಅವಳು ಸರಿ ಅಂತ ತಲೆ ಆಡಿಸಿದ್ಲು. ಅವನು 2 ಮ್ಯಾಂಗೋ ಜ್ಯೂಸ್ ಆರ್ಡರ್ ಮಾಡ್ದ. ನಿನಗೂ ಮತ್ತು ಅಗ್ನಿಗೂ ಮದುವೆಗೆ ಮುಂಚೆ ಪರಿಚಯ ಇತ್ತಾ ಅಥವಾ ಅವತ್ತೇ ಮೊದಲ ಬಾರಿಗೆ ನೋಡಿದ್ದ? ವಿಜಯ್ ಸಂಶಯದಿಂದ ಕೇಳ್ದ. ಗೌರಿ ಆಂಟಿ ಮನೆಗೆ ಬಂದಾಗ 1-2 ಬಾರಿ ನೋಡಿದ್ದೀನಿ, ಆದರೆ ಮಾತಾಡಲಿಲ್ಲ. ಅವ್ರ ಮದುವೆ ನಿಂತು ಹೋಯಿತು. ಆಗಲೇ ನನ್ನ ಪಪ್ಪ ತೀರ್ಕೊಂಡ್ರು. ನಂತರ ನನಗೆ ಸಂಬಂಧಗಳನ್ನು ಹುಡ್ಕೋವಾಗ ಬರೋ ಯಾರಿಗೂ ನಾನು ಇಷ್ಟ ಆಗ್ತಿರ್ಲಿಲ್ಲ ಅಥವಾ ನನಗೆ ಅವ್ರು ಇಷ್ಟ ಆಗ್ತಿರ್ಲಿಲ್ಲ. ಹಾಗೆ ಎಲ್ಲವೂ ಮುರಿದು ಬೀಳ್ತಿದ್ದ ಸಮಯದಲ್ಲಿ ರಾಧಾ ಅಮ್ಮ ಅಗ್ನಿ ಮದುವೆ ಪ್ರಸ್ತಾಪದ ಬಗ್ಗೆ ನನ್ನ ಅಮ್ಮನಿಗೆ ಫೋನ್ ಮಾಡಿದರು. ಅಮ್ಮನಿಗೆ ಅದನ್ನು ಕೇಳಿ ತುಂಬ ಸಂತೋಷ ಆಯಿತು. ಯಾಕಂದರೆ ನಮಗೆ ಗೊತ್ತಿರೋ ಕುಟುಂಬ, ಮನೆಗೂ ದೂರ ಇಲ್ಲ. ಅಗ್ನಿ ಮನೆಯಲ್ಲಿ ಎಲ್ರಿಗೂ ನಾನಂದರೆ ತುಂಬ ಇಷ್ಟ. ಹಾಗಾಗಿ ಅಮ್ಮಂಗೂ ಕೂಡ ಇಷ್ಟ ಆಯಿತು. ಹಾಗೆ ಅಮ್ಮ ನನಗೆ ಅಗ್ನಿ ಸಂಬಂಧದ ಬಗ್ಗೆ ಹೇಳಿದ್ದು ಅಂದ್ಲು ಸಾರಾ. ಆದರೆ ನನ್ನ ಮನಸ್ಸಿನಲ್ಲಿ ಅಂದು ಭಯವಿತ್ತು ಅಣ್ಣ.
ಯಾಕೆಂದರೆ ಅಗ್ನಿಗೆ ಆ ಹುಡುಗಿ ತುಂಬ ಇಷ್ಟ ಅಂತ ಗೌರಿ ಆಂಟಿ ಹೇಳ್ತಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ನನ್ನನ್ನು ಅವರು ಹೇಗೆ ಇಷ್ಟಪಡ್ತಾರೆ? ನಾನು ಭಯಪಟ್ಟಂತೆಯೇ ಆಯಿತು ಅಂತ ಬೇಸರ ಮಿಶ್ರಿತ ನಗುವಿನೊಂದಿಗೆ ಹೇಳಿದ್ಲು ಸಾರಾ. ನಿನಗೆ ಅಪ್ಪಿತಪ್ಪಿನೂ ಅವನಂದರೆ ಸ್ವಲ್ಪ ಕೂಡ ಇಷ್ಟ ಇಲ್ವಾ ಅಂತ ಕೇಳ್ದ ವಿಜಯ್. ಗೊತ್ತಿಲ್ಲ ಅಣ್ಣ, ಆದರೆ ನಾನು ಪ್ರೀತಿಸೋಕೆ ಪ್ರಯತ್ನಿಸ್ತಿದ್ದೀನಿ. ಒಂದು ವಿಷಯ ಗೊತ್ತಾ? ಅಗ್ನಿ ಮದುವೆಗೆ ಕರೆಯೋಕೆ ಬಂದಾಗ ಅವರು ಹೋದ ನಂತರ ನನಗೆ ತುಂಬ ಬೇಸರವಾಗಿತ್ತು. ನನ್ನದೇನೋ ಕಳ್ಕೊಳ್ತಾ ಇದ್ದೀನಿ ಅನಿಸೋ ಒಂದು ಭಾವನೆ. ನಾನು ಹಲವಾರು ಬಾರಿ ಯೋಚಿಸಿದ್ದೀನಿ ಯಾಕೆ ಹಾಗೆ ಅಂತ, ಆದರೆ ನನಗೆ ಉತ್ತರ ಸಿಕ್ಕಿಲ್ಲ ಅಂದ್ಲು ಸಾರಾ. ಈಗಲೂ ಹಾಗೆ ಅನ್ನಿಸ್ತಿದ್ಯಾ ಅಂತ ವಿಜಯ್ ನಗ್ತಾ ಕೇಳ್ದ. ಇಲ್ಲ, ಆದರೆ ಅವತ್ತು ಅಗ್ನಿ ನನ್ನ ಬಳಿ ಡಿವೋರ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಆವತ್ತು ಮತ್ತೆ ಹಾಗೆ ಅನ್ನಿಸ್ತು ನನಗೆ. ನನ್ನಿಂದ ಏನೋ ಕಿತ್ಕೊಳ್ತಿದ್ದಾರೆ ಅನ್ನೋ ಭಾವನೆ ಅಂದ್ಲು ಸಾರಾ. ಹಾಗೆಲ್ಲ ಹೇಳಿದ್ನ ಅವನು ಅಂತ ವಿಜಯ್ ಸಂಶಯದಿಂದ ಕೇಳಿದಾಗ ಅವಳು ಅಂದು ಅಗ್ನಿ ಹೇಳಿದ ಮಾತುಗಳನ್ನೆಲ್ಲ ವಿಜಯ್ಗೆ ಹೇಳಿದ್ಲು. ಆದರೆ ಆಮೇಲೆ ನೀವು ಮತ್ತೆ ಈ ವಿಷಯದ ಬಗ್ಗೆ ಮಾತಾಡಿದ್ರ ಅಂತ ಕೇಳ್ದ ವಿಜಯ್. ಇಲ್ಲ, ಅವತ್ತು ರಾತ್ರಿ ಅಗ್ನಿ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಬಂದಿದ್ರು, ಅವರು ನನ್ನನ್ನು ಅಂತ ಅವಳು ಆ ಮುತ್ತಿಟ್ಟ ವಿಷಯನೆಲ್ಲ ಅವನಿಗೆ ವಿವರಿಸಿದ್ಲು. ಕಳ್ಳ, ಅದ್ರ ಮಧ್ಯೆಯೂ ಅದನ್ನೆಲ್ಲ ಸಾಧಿಸದ್ನ ಅಂದ ವಿಜಯ್. ಹೌದು, ಅದರ ನಂತರ ನಾನೀಗ ಬಹಳ ಕಠಿಣವಾಗಿ ಮಾತಾಡ್ತಿದ್ದೀನಿ. ನನ್ನ ಜೊತೆಗೆ ಮಾತಾಡೋಕೆ ಬಂದರೆ ನಾನು ಒಪ್ಪೋದೇ ಇಲ್ಲ. ಅವತ್ತು ತುಂಬ ಕೋಪ ಬಂತು. ನನ್ನ ಮೇಲೆ ಕೋಪ ಇದ್ದರೆ ಹಾಗೆ ಮಾಡಬೇಕಾದ ಅವಶ್ಯಕತೆಯೇ ಇರಲಿಲ್ವಲ್ಲ ಅಂದ್ಲು ಸಾರಾ. ಸರಿ ಸಾರಾ, ನೀನೀಗ ಮಾಡ್ತಿರೋದು ಸರಿಯಾಗಿದೆ. ಅವನು ನಿನಗೆ ಹೇಳಿದ ಮತ್ತು ಮಾಡಿದ ವಿಷಯಕ್ಕೆ ಒಂದು ಚಿಕ್ಕ ಡೋಸ್ ಕೊಡೋದು ಒಳ್ಳೆಯದೇ, ಆದರೆ ನೀನು ಎಚ್ಚರಿಕೆಯಿಂದ ಇರಬೇಕು ಅಂತ ವಿಜಯ್ ಗಂಭೀರವಾಗಿ ಹೇಳ್ದ. ಏನಾಯಿತು ಅಣ್ಣ ಅಂತ ಕೇಳಿದ್ಲು ಸಾರಾ. ನೀನು ಭಯಪಡಬೇಕಾಗಿರೋ ಅಗತ್ಯ ಇಲ್ಲ, ಆದರೂ ಹೇಳ್ತೀನಿ. ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಶ್ವೇತಾ. ಅವಳಿಗೆ ಕಾಲೇಜ್ ಡೇಸ್ನಿಂದಲೂ ಅಗ್ನಿ ಮೇಲೆ ಒಂದು ಆಸಕ್ತಿ ಇದೆ. ಅಂದರೆ ಅವಳಿಗೆ ಅಗ್ನಿ ಅಂದರೆ ಇಷ್ಟ, ಆದರೆ ಅವನಿಗೆ ಆ ಥರ ಅವಳ ಮೇಲೆ ಯಾವುದೇ ಫೀಲಿಂಗ್ಸ್ ಇರೋವಂತೆ ನನಗನ್ಸಿಲ್ಲ. ಅಗ್ನಿ ಸೋನಿಯಾ ಜೊತೆಗೆ, ಅಂದರೆ ಸೋನಿಯಾ ಬಗ್ಗೆ ನಿನಗೆ ಗೊತ್ತಾ ಅಂದ ವಿಜಯ್. ಇಲ್ಲ ಅಂತ ಸಾರಾ ತಲೆ ಅಲ್ಗಾಡ್ಸಿದ್ಲು. ಅವಳು ಅಗ್ನಿ ಪ್ರೀತಿಸ್ತಾ ಇದ್ದ ಹುಡುಗಿ, ತುಂಬ ಒಳ್ಳೆಯವಳು. ಅವನು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಆ ಸಂಬಂಧ ಶ್ವೇತಾಗೆ ಇಷ್ಟ ಇರಲಿಲ್ಲ. ಅವನನ್ನು ಆ ಸಂಬಂಧದಿಂದ ಬೇರ್ಪಡಿಸೋಕೆ ಶ್ವೇತಾ ಸಾಕಷ್ಟು ಪ್ರಯತ್ನಿಸ್ತಿದ್ಲು. ಆದರೆ ಅವಳು ಏನು ಹೇಳಿದ್ರೂ ಅವನು ಅದನ್ನು ಗಮನಿಸ್ತಾ ಇರಲಿಲ್ಲ. ನಾನೀಗ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀನು ಅವನ ಜೊತೆಗೆ ತುಂಬ ಕಠಿಣವಾಗಿ ಮಾತಾಡಿದ್ರೆ ಅದು ಅವನಲ್ಲಿ ಹಠವಾಗೋಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ಬಳಸ್ಕೊಳ್ಳೋಕೆ ಶ್ವೇತಾ ಕೂಡ ಕಾಯ್ತಿರ್ತಾಳೆ. ಹಾಗಾಗಿ ಅತಿಯಾಗಿ ಕಠಿಣವಾಗಿರಬೇಡ, ಆದರೆ ತೀರಾ ಕೆಳಮಟ್ಟಕ್ಕೂ ಕೂಡ ಇಳಿಬೇಡ ಅಂತ ಹೇಳ್ತಿದ್ದೀನಿ, ಅರ್ಥ ಆಯ್ತಾ ಅಂದ ವಿಜಯ್. ಹೌದು, ಅರ್ಥ ಆಯಿತು ಅಣ್ಣ ಅಂದ್ಲು ಅವಳು. ನೀನು ಬೇಸರ ಮಾಡ್ಕೋಬೇಡ. ಒಬ್ಬ ಸ್ನೇಹಿತನಾಗಿ ಮತ್ತು ಅಣ್ಣನಾಗಿ ನಾನು ನಿನ್ನ ಜೊತೆಗೆ ಇರ್ತೀನಿ. ಏನೇ ವಿಷಯ ಇದ್ದರೂ ನನಗೆ ಹೇಳು, ಯಾವಾಗ ಬೇಕಿದ್ರು ನನಗೆ ಫೋನ್ ಮಾಡು, ಸರಿನಾ ಅಂತ ವಿಜಯ್ ನಗ್ತಾ ಹೇಳಿದಾಗ ಸಾರಾ ಕೂಡ ಮುಗುಳ್ನಕ್ಲು. ಸರಿ, ಈಗ ನಿನ್ನ ಮುಂದಿನ ಪ್ಲ್ಯಾನ್ ಏನು ಅಂದ ವಿಜಯ್. ನನಗೆ ಅನುಭವ ಬೇಕು, ಆಮೇಲೆ ಒಳ್ಳೆ ಕೆಲಸಕ್ಕೆ ಸೇರಬೇಕು. ಪಪ್ಪ ಅಷ್ಟೆಲ್ಲ ಓದಿಸಿದ್ದು ವ್ಯರ್ಥ ಆಗಬಾರ್ದಲ್ವಾ ಅಂತ ನಗ್ತಾ ಹೇಳಿದ್ಲು ಸಾರಾ. ಕೆಲಸಕ್ಕೆ ಟ್ರೈ ಮಾಡ್ತೀಯಾ ಅಂದ ವಿಜಯ್. ಹೌದು, ಅಮ್ಮ ಹೇಳಿದ್ರು, ಅಗ್ನಿ ಬಳಿ ಒಮ್ಮೆ ಕೇಳಿ ನೋಡು, ಅವ್ರ ಆಫೀಸ್ನಲ್ಲಿ ಸದ್ಯಕ್ಕೆ ಕೆಲಸಕ್ಕೆ ಸೇರು ಅಂತ. ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಒಂದು 6 ತಿಂಗಳು ಸಾಕು, ಆಮೇಲೆ ನಾನು ಬೇರೆ ಕೆಲಸ ನೋಡ್ಕೊಳ್ತೀನಿ ಅಂದ್ಲು ಸಾರಾ. ಅದು ಒಳ್ಳೆಯದೇ. ನಿಜ ಹೇಳಬೇಕಂದ್ರೆ ಅವನ ಕಂಪ್ನಿಯಲ್ಲಿರೋದು ನಿನಗೆ ಒಳ್ಳೆಯದು. ನೀವು ಮದುವೆ ಆದವರು, ಹೊಂದಾಣಿಕೆ ಇಲ್ಲದೆ ಇರೋದು ಮಾತ್ರ ನಿಮ್ಮ ಸಮಸ್ಯೆ. ಬಹುಶಃ ಸರಿ ಹೋಗಬಹುದು. ನೀನು ಹೇಳಿದ ಮಾತುಗಳನ್ನು ಗಮನಿಸಿದ್ರೆ ಅವನು ನಿನ್ನ ಜೊತೆಗೆ ಕರಗ್ತಿದ್ದಾನೆ ಅಂತ ನನಗನ್ನಿಸ್ತಿದೆ. ಇಲ್ದಿದ್ರೆ ಅವನು ನಿನ್ನ ಜೊತೆಗೆ ಮಾತಾಡೋಕ್ಕೆ ಪ್ರಯತ್ನಿಸ್ತಿರ್ಲಿಲ್ವಲ್ಲ ಅಂದ ವಿಜಯ್. ಗೊತ್ತಿಲ್ಲ ಅಣ್ಣ, ಆದರೆ ಮೊದಲಿದ್ದ ದ್ವೇಷ ಮತ್ತು ಹಠ ಈಗ ನನ್ನ ಜೊತೆಗೆ ಮಾತಾಡುವಾಗ ಇಲ್ಲ ಅಂದ್ಲು ಸಾರಾ. ಅದು ನೀನು ಕೊಟ್ಟ ಮಾತುಗಳಿಗೆ ಅವನ ಬಾಯಿ ಮುಚ್ಚಿಸಿದೆಯಲ್ಲ, ಅದಕ್ಕಾಗಿ ಅಂತ ವಿಜಯ್ ನಗ್ತಾ ಹೇಳಿದಾಗ ಸಾರಾ ಕೂಡ ನಕ್ಲು. ಸರಿ, ಈಗ ನೀನು ಹೊರಡು, ತುಂಬ ಹೊತ್ತಾಯಿತು, ನಾನು ಡ್ರಾಪ್ ಮಾಡಲಾ ಅಂದ ವಿಜಯ್. ಬೇಡ ಅಣ್ಣ, ನಾನು ಹೋಗ್ತೀನಿ ಅಂದ್ಲು ಸಾರಾ. ಸರಿ ಅಂತ ಅವರಿಬ್ಬರು ನಗ್ತಾ ವಿದಾಯ ಹೇಳಿ ಹೊರಟ್ರು. ಆದರೆ
ಇವೆಲ್ಲವನ್ನ ನೋಡ್ತಾ ಅಸಹ್ಯಕರವಾದ ನಗುವಿನೊಂದಿಗೆ ನಿಂತಿದ್ದ ಆ 2 ಕಣ್ಣುಗಳನ್ನು ಮಾತ್ರ ಅವರು ಗಮನಿಸಲಿಲ್ಲ. ಇತ್ತ ಆಫೀಸ್ನಲ್ಲಿ ಕೂತು ಫೋನ್ ನೋಡ್ತಿದ್ದ ಅಗ್ನಿ ನಂಬರ್ಗೆ ಒಂದು ಮೆಸೇಜ್ ಬಂತು. ಅದು ಪ್ರೈವೇಟ್ ನಂಬರ್ ಆಗಿತ್ತು. ಫೋಟೋಸ್ ಅಂತ ಕಂಡ ತಕ್ಷಣ ಅವನು ಅದನ್ನು ತೆರೆದು ನೋಡ್ದ. ವಿಜಯ್ ಮತ್ತು ಸಾರಾ ನಗ್ತಾ ಮಾತಾಡ್ತಿರೋ ಮತ್ತು ಕೈ ಕುಲುಕ್ತಾ ಇರೋ ಸಾಕಷ್ಟು ಫೋಟೋಗಳು ಅದರಲ್ಲಿತ್ತು. ಅದನ್ನು ನೋಡಿದ ತಕ್ಷಣ ಅಗ್ನಿಯ ಮುಖ ಸಿಟ್ಟಿನಿಂದ ಕೆಂಪಗಾಯಿತು. ಅವನು ಫೋನ್ ತೆಗೆದು ವಿಜಯ್ಗೆ ಕಾಲ್ ಮಾಡ್ದ. ವಿಜಯ್, ನೀನು ಎಲ್ಲಿದೆಯಾ ಅಂತ ಅಗ್ನಿ ಸಂಶಯದಿಂದ ಕೇಳ್ದ. ನಾನು ಫ್ರೆಂಡ್ ಒಬ್ಬನನ್ನು ನೋಡೋಕ್ಕೆ ಹೊರಗಡೆ ಬಂದಿದ್ದೀನಿ, ಏನಾಯಿತು ಅಂತ ಕೇಳ್ದ ವಿಜಯ್. ಏನಿಲ್ಲ, ಸಂಜೆ ಹೊರಗಡೆ ಸಿಗ್ತೀಯಾ ಅಂತ ತಿಳಿಯೋಕೆ ಅಂದ ಅಗ್ನಿ. ಹಾಂ, ಸಿಗ್ತೀನಿ ಅಂತ ವಿಜಯ್ ಹೇಳಿದ ತಕ್ಷಣ ಅಗ್ನಿ ಫೋನ್ ಕಟ್ ಮಾಡ್ದ. ನಂತರ ಅವನು ಸಾರಾಗೆ ಕಾಲ್ ಮಾಡ್ದ. ಆದರೆ ಅವಳು ಬಸ್ನಲ್ಲಿದ್ದರಿಂದ ಕಾಲ್ ರಿಸೀವ್ ಮಾಡಲಿಲ್ಲ. ನಂತರ ಅಗ್ನಿ ಮದನ್ಗೆ ಕಾಲ್ ಮಾಡ್ದ. ಏನಾಯ್ತಣ್ಣ ಅಂತ ಕೇಳ್ದ ಮದನ್. ಅವಳು ಬಂದ್ಲಾ ಅಂದ ಅಗ್ನಿ. ಇಲ್ಲ, ಏನಾಯಿತು ಅಂದ ಮದನ್. ಏನಿಲ್ಲ, ಅವಳು ಎಲ್ಲಿಗೆ ಹೋಗೋದಾಗಿ ಹೇಳಿದ್ಲು ಅಂದ ಅಗ್ನಿ. ಸರ್ಟಿಫಿಕೇಟ್ ಪಡೆಯೋಕೆ ಕಾಲೇಜಿಗೆ ಅಂದ ಮದನ್. ಸರಿ ಅಂತ ಅಗ್ನಿ ಫೋನ್ ಇಟ್ಟ. ಕಾರ್ ಕೀ ತಗೊಂಡು ಅವನು ಆಫೀಸ್ನಿಂದ ಹೊರಗಡೆ ಬಂದ. ಸರ್, ಎಲ್ಲಿಗೆ ಹೊರಟ್ರಿ ಅಂತ ಅವನನ್ನು ನೋಡಿದ ಸೆಕ್ರೆಟ್ರಿ ಓಡ್ ಬಂದು ಕೇಳಿದ್ಲು. ನಾನು ಮನೆಗೆ ಹೋಗ್ತಿದ್ದೀನಿ, ಫೈಲ್ಸ್ಗೆ ಯಾವುದಾದ್ರೂ ಸೈನ್ ಬೇಕಿದ್ರೆ ಮಾತ್ರ ಮನೆ ಕಳಿಸ್ಕೊಡಿ ಅಂತ ಹೇಳ್ದ ಅಗ್ನಿ. ಸರಿ ಸರ್ ಅಂದ್ಲು ಆ ಸೆಕ್ರೆಟ್ರಿ. ಅಗ್ನಿ ಸಿಟ್ಟಿನಿಂದ ಕಾರ್ನಲ್ಲಿ ಕೂತು ಮನೆಗೆ ಹೊರಟ. ಆದರೆ ಇವೇನೂ ತಿಳಿಯದ ಸಾರಾ ಬಸ್ಸಿನ ಕಿಟಕಿಯ ಬಳಿ ತಲೆ ಇಟ್ಟು ಅನೇಕ ಆಲೋಚನೆಗಳೊಂದಿಗೆ ಹೊರಗಡೆ ನೋಡ್ತಾ ಕೂತಿದ್ಲು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಜೊತೆಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.